ಸ್ನೇಹಿತರೆ, ಕಳೆದ ಸುಮಾರು ವರ್ಷಗಳಿಂದ ವೇದಾ ಸಿಟಿಯಲ್ಲಿ ನಮ್ದೇ ಸ್ಪೀಡ್ ನೆಟ್ವರ್ಕ್ ಇದೆ. ಇಲ್ಲಿ ನಮ್ದೇ ನಡೀತಾ ಇತ್ತು. ಆದ್ರೆ ಈಗ ಮೇಗಾ ನೆಟ್ವರ್ಕ್ ಅನ್ನೋ ಕಂಪನಿ ಹೆಸರು ಬಂದಿದೆ. ನೀವು ಬಂದ್ಮೇಲೆ ನಮ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ನೋಡಿ, ಅರ್ಧನೂ ಆಗ್ಬೋದು ಅಥವಾ ಪೂರ್ತಿ ಮುಗಿದು ಹೋಗಬಹುದು. ಅವರು ನಮ್ಗಿಂತ ಜಾಸ್ತಿ ಟೆಕ್ನಾಲಜಿ ಇಟ್ಕೊಂಡು ಬರ್ತಾ ಇದ್ದಾರೆ. ನಾವು ಅವ್ರನ್ನ ಇಲ್ಲಿ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆನೆ ಮುಗಿಸ್ಬಿಡ್ಬೇಕಾಗತ್ತೆ. ಆದ್ರೆ ಹೇಗೆ ಸರ್, ಹೇಗೆ ನಾವದನ್ನ ಹೇಗ್ ತಡೆಯೋದು? ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಈ ಕೆಲಸ ಮಾಡ್ತಾನೆ. ಅವನ ಹೆಸರೇನು ಅಂತಂದ್ರೆ ಚಂಪಕ್ ಜಾಮ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂಪಕ್ ಜಮಾನ್. ನಾನು ನೆಟ್ವರ್ಕ್ ಇಂದ ಹಿಡಿದು ಮನುಷ್ಯರ ಉಸಿರಾಟದವರೆಗೂ ಎಲ್ಲ ತಿಳ್ಕೋಬಲ್ಲೆ. ಈತ ನಮ್ಮ ನೆಟ್ವರ್ಕ್ನೇ 1 ವಾರದವರೆಗೂ ಜಾಮ್ ಮಾಡಿ ಜನಗಳಿಗೆ ತುಂಬಾ ಟೆನ್ಷನ್ ಕೊಡ್ತಾರೆ. ಅದರ ದೂರ ಬರುತ್ತೆ ಮೇಗಾ ನೆಟ್ವರ್ಕ್ ಮೇಲೆ. ಆಮೇಲೆ ಅವರೆಲ್ಲ ಜೈಲಿಗೆ ಹೋಗ್ತಾರೆ. ಅವರು ಹೀಗೆ ಯೋಚಿಸ್ತಿದ್ದಾರೆ, ಮೆಗಾ ನೆಟ್ವರ್ಕ್ ನವರು ತಮ್ಮ ಬಿಸ್ನೆಸ್ ಶುರು ಮಾಡೋದಕ್ಕೆ ನಮ್ ನೆಟ್ವರ್ಕ್ ನ ಜಾಮ್ ಮಾಡ್ತಿದ್ದಾರೆ. ಒಳ್ಳೆ ಉಪಾಯ. ವಾವ್, ಅವ್ರ ಆಟ ಶುರು ಆಗೋದಕ್ಕಿಂತ ಮುಂಚೆನೆ ನಿಂತು ಹೋಗುತ್ತೆ. ಹಲೋ ಹಲೋ ಸ್ವಾಮಿಯಾರೇ, ಕಾಂಟ್ ಯು ಹಿಯರ್ ಮೀ ರೀ? ಹಲೋ ಮಿಸ್ಟರ್ ಸ್ವಾಮಿಯಾರೇ. ಹಲೋ, ಹಾ ಕೇಳಿಸ್ತಾ ಇದೆ ಅಲ್ವಾ? ಸರಿ, ಬೇಗ ಬೇಗ ಕೇಳಿಸ್ಕೊಳ್ಳಿ. ನೆಟ್ವರ್ಕ್ ಹೋಗ್ಬಿಟ್ರೆ ಕಷ್ಟ. 10 kg ಸಕ್ಕರೆ ಬೇಕು, ರವೆ ಬೇಕು, 10 kg ಅಕ್ಕಿ, ಆಮೇಲೆ ಅರ್ಧ kg ಉಪ್ಪು. 10 kg ಏನು? ಹಲೋ ಹಲೋ, ಸಕ್ಕರೆ, ಮೆಣಸಿನಕಾಯಿ, ಉಪ್ಪು, ಅಕ್ಕಿ. ಓಕೆ 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 ಓಕೆ. ಭೀಮ್ಸೇನ್, ಬೇಗ ಈ ಸಾಮಾನು ಹಿಡ್ಕೋ. ನೀನ್ ಹೇಳಿದ ಎಲ್ಲ ಸಾಮಾನು ತಂದಿದ್ದೀನಿ. ಆದ್ರೆ ನನಗ್ ಒಂದ್ ಮಾತು ಅರ್ಥ ಆಗ್ತಾ ಇಲ್ಲ. ನಿನ್ಗೆ 10 kg ಹಸಿ ಮೆಣಸಿ ಯಾಕೆ? ಮತ್ತೆ ಅದು ಹಿಟ್ಟು 100 ಗ್ರಾಮು. ಏನು? ನೀವು 10 kg ಮೆಣಸಿನ್ಕಾಯಿ ತಂದ್ರ? ಆಮೇಲೆ ಅರ್ಧ kg ಅಕ್ಕಿ? ಓ, ನೀವು ಸ್ವಲ್ಪ ತಲೆ ಉಪಯೋಗಿಸಕ್ ಆಗ್ಲಿಲ್ವಾ? ಅಷ್ಟೊಂದ್ ಮೆಣಸಿನ್ಕಾಯಿ ಏನ್ ಮಾಡ್ಲಿ? ಬೇರೆ ವಸ್ತು ಆದ್ರೂ ಸರಿಯಾಗಿ ತಂದ್ರಾ? ಎಲ್ಲವೂ ಸರಿಯಾಗಿದೆ. 10 kg ಉಪ್ಪು, ಅರ್ಧ kg ಸಕ್ಕರೆ. 10 kg ಉಪ್ಪ? ಓ, ನಾನ್ ಏನ್ ಮಾಡ್ಲಿ? ನೀನ್ ಏನ್ ಹೇಳಿದ್ಯೋ ಅದನ್ನೇ ತಂದಿದ್ದೀನಿ. ಈ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಎಲ್ಲ ಹಾಳಾಗ್ತಿದೆ. ಏನು ಕೂಡ ಅರ್ಥ ಆಗ್ತಿಲ್ಲ. ನೆಟ್ವರ್ಕ್ ಜಾಮ್ ಆಗಿದೆ, ತಲೆ ಏನ್ ಜಾಮ್ ಆಗಿಲ್ವಲ್ಲ? ಸ್ವಲ್ಪ ಯೋಚಿಸ್ಬೇಕಾಗಿತ್ತು. 10 kg ಮೆಣಸಿನ್ಕಾಯಿ, 10 kg ಉಪ್ಪಿಟ್ಕೊಂಡು ನಾನು ಏನ್ ಮಾಡ್ಲಿ? ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್ ತಾತ. ಏನ್ ಗುಡ್ ಮಾರ್ನಿಂಗೋ? ನೆಟ್ವರ್ಕ್ ಮೊದ್ಲೇ ಜಾಮ್ ಆಗಿದೆ, ಅದ್ರ ಮೇಲೆ ತಾತ 10 kg ಮೆಣಸಿನ್ಕಾಯಿ ತಂದಿದ್ದಾರೆ. ವೇದಾ ಸಿಟಿನಲ್ಲಿ ಮೊಬೈಲ್ ನೆಟ್ವರ್ಕ್ ಪೂರ್ತಿಯಾಗಿ ಜಾಮ್ ಆಗ್ಬಿಟ್ಟಿದೆ. ಒಬ್ಬರನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗೋಗ್ಬಿಟ್ಟಿದೆ. ನೆಟ್ವರ್ಕ್ ನ ಪಡೆಯೋದಕ್ಕೆ ಜನಗಳು ಅವರವರು ತುಂಬಾ ಕಷ್ಟ ಪಡ್ತಿದ್ದಾರೆ. ವೇದಾ ಸಿಟಿನಲ್ಲಿ ಸ್ಪೀಡ್ ನೆಟ್ವರ್ಕ್ ಮಾತ್ರ ಇತ್ತು, ಅದು ಈಗ ಪೂರ್ತಿಯಾಗಿ ಫೇಲ್ ಆಗೋಗಿದೆ. ಆದ್ರಿಂದ ಸಿಟಿನಲ್ಲಿ ಮೇಗಾ ಅನ್ನೋ ನೆಟ್ವರ್ಕ್ ಈಗ ಹೊಸದಾಗಿ ಬಂದಿದೆ. ಜನಗಳು ಆ ಸ್ಪೀಡ್ ನೆಟ್ವರ್ಕ್ ಅನ್ನ ಬಿಟ್ಟು ಮೇಗಾ ನೆಟ್ವರ್ಕ್ ಅನ್ನ ತಗೋತಾ ಇದ್ದಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು. ಸ್ಪೀಡ್ ಮೊಬೈಲ್ ನ ಎಲ್ಲ ಟವರ್ ಫೇಲ್ ಆಗಕ್ಕೆ ಹೇಗ್ ಸಾಧ್ಯ ಒಂದೇ ಸಲ? ನಿಮ್ ತಾತ 10 kg ಮೆಣಸಿನ್ಕಾಯಿ ತಂದ್ರ? ಈಗ 1 ವರ್ಷ ಇಡೀ ಮೆಣಸಿನ್ಕಾಯಿ ತಿನ್ನು ನೀನು. ಇಡೀ ಊರಲ್ಲಿ ಒಂದೇ ಸಲ ನೆಟ್ವರ್ಕ್ ಜಾಮ್ ಹೇಗಾಗೋಕ್ ಸಾಧ್ಯ? ನಂಗೆ ಅನ್ಸುತ್ತೆ ಏಲಿಯನ್ಸ್ ಗಳು ವೇದಾ ಸಿಟಿಯ ನೆಟ್ವರ್ಕ್ ನ ಜಾಮ್ ಮಾಡ್ತಿದೆ ಅಂತ. ಏಲಿಯನ್ಸ್ ಗಳಿಗೆ ನೆಟ್ವರ್ಕ್ ನ ಜಾಮ್ ಮಾಡೋ ಶಕ್ತಿ ಇದೆ ಗೊತ್ತಾ? ಇವ್ಡಿಗಂತೂ ಮಲ್ಗಿದ್ದಾಗ ಎದ್ದಾಗ ಏಲಿಯನ್ಸೇ ಕಾಣೋದು. ಮೊಬೈಲ್ ಟವರ್ಸ್ ಅಲ್ಲಿ ಏನೋ ತೊಂದರೆ ಆಗಿದೆ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಒಂದ್ಸಲ ನಮ್ಮೂರಲ್ಲೂ ಹೀಗೆ ನೆಟ್ವರ್ಕ್ ಜಾಮ್ ಆಗಿತ್ತು. ಆಮೇಲೇನು, ನಾನು ನನ್ನ ಪ್ರಾಣಕ್ಕೆ ಹೆದರ್ದೇನೆ ಆ ನೆಟ್ವರ್ಕ್ ಟವರ್ ಮೇಲೆ ಹತ್ಕೊಂಡೋದೆ. ಅಲ್ಲಿ ಮೇಲ್ ಹೋಗ್ಬಿಟ್ಟು ಒಂದು ವಯರ್ ಕನೆಕ್ಷನ್ನ ಟೈಟ್ ಮಾಡಿದೆ. ಎಲ್ಲ ಸರಿ ಹೋಯ್ತು. ಇಡೀ ಊರು ನನ್ನ ಜೈಕಾರ ಮಾಡಕ್ ಸ್ಟಾರ್ಟ್ ಮಾಡ್ತು. ನೋಡಿ, ಅಲ್ಲಿ ಯಾರೋ ಟವರ್ ರಿಪೇರ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇನ್ಮೇಲೆ ನೆಟ್ವರ್ಕ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಆದ್ರೆ ನಾನ್ ಇಲ್ಲಿಂದ ನೋಡ್ತಿರೋ ಪ್ರಕಾರ ಇವ್ರುಗಳ ಜಾಕೆಟ್ ಮೇಲೆ ಮತ್ತೆ ವ್ಯಾನ್ ಮೇಲೆ ಎಂ ಅಂತ ಸಿಂಬಲ್ ಇದೆ.
ಮತ್ತೆ ಈ ಟವರು ಸ್ಪೀಡ್ ನೆಟ್ವರ್ಕ್ ಇದೆ. ಎಂ ಅಂದ್ರೆ ಮೆಗಾ ನೆಟ್ವರ್ಕ್ಸ್. ಇದು ಅದೇ ಹೊಸ ಮೊಬೈಲ್ ಕಂಪ್ನಿ. ಇಡೀ ಊರಲ್ಲಿ ಇವ್ರ ಬಗ್ಗೆನೇ ಈಗ ಪ್ರಮೋಷನ್ ನಡೀತಾ ಇರೋದು. ನಾನು ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ. ಹಲೋ ಅಂಕಲ್, ನೀವೆಲ್ಲರೂ ಮೆಗಾ ನೆಟ್ವರ್ಕ್ ಕಡೆ ಅವರು. ಮತ್ತೆ ಈ ಸ್ಪೀಡ್ ನೆಟ್ವರ್ಕ್ ನ ಟವರ್ ಮೇಲೆ ಏನ್ ಮಾಡ್ತಿದ್ದೀರಾ ನೀವು? ನಿನಗೇನಾಗ್ಬೇಕು? ಇಲ್ಲಿಂದ ಹೊರಡು. ನೀನ್ ಇಲ್ಲಿ ಹೇಗ್ ಬಂದೆ? ಇದನ್ನ ನಾನು ಆಮೇಲೆ ತಿಳಿಸ್ತೀನಿ. ಆದ್ರೆ ನೀವು ಮೊದಲು ಹೇಳಿ, ನೀವು ಸ್ಪೀಡ್ ನೆಟ್ವರ್ಕ್ ಟವರ್ ಮೇಲೆ ಏನ್ ಮಾಡ್ತಿದ್ದೀರಾ ಅಂತ. ಹೇ ಮಗು, ಹೋಗ್ ನಿನ್ ಕೆಲಸ ನೋಡ್ಕೋ, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನನಗನ್ಸುತ್ತೆ ನೀವೆಲ್ಲ ಸೇರ್ಕೊಂಡು ಸ್ಪೀಡ್ ನೆಟ್ವರ್ಕ್ ನ ಏನೋ ಮಾಡ್ತಿದ್ದೀರಾ ಅಂತ. ನೀವು ಅದನ್ನೆಲ್ಲ ಕೆಡ್ಸಿ ಅವರ ನೆಟ್ವರ್ಕ್ ನ ಜಾಮ್ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮ ನೆಟ್ವರ್ಕ್ ಕನೆಕ್ಷನ್ಸ್ ತುಂಬಾ ಜಾಸ್ತಿ ಮಾರಾಟ ಆಗ್ಲಿ ಅಂತ. ಈ ಹುಡುಗ ಸಾಮಾನ್ಯದವನಲ್ಲ. ಹಿಡ್ಕೊಳ್ಳಿ ಇವನ್ನ, ಜೊತೆ ಕರ್ಕೊಂಡು ಹೋಗೋಣ. ಹಂಗೆ ಇರ್ಲಿ ಅವನು. ನಾವು ನಮ್ಮ ಕೆಲಸನ ಮುಗಿಸಿ ಇಲ್ಲಿಂದ ಹೊರಟ್ಬಿಡೋಣ. ನಾವೆಲ್ಲ ಹೇಳ್ತೀವಿ. ಲಡ್ಡು ಸಿಂಗ್ ಸರ್ಗೆ ಹೇಳ್ಬೇಕಾಗುತ್ತೆ. ಹಲೋ ಲಡ್ಡು ಸಿಂಗ್ ಸರ್. ಚಂಪಕ್ ಜಾಮನ್ ಮನುಷ್ಯರ ಉಸಿರಾಟದಿಂದ ಹಿಡಿದು ನೆಟ್ವರ್ಕ್ ನ ಎಲ್ಲ ಕೂಡ ಜಾಮ್ ಮಾಡಬಲ್ಲ. ಆದ್ರೆ ನಿಮ್ಮನ್ನ ಒಂದು ಮಗು ಜಾಮ್ ಮಾಡ್ಬಿಡ್ತಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚಂಪಕ್ ಬಾಸ್ ಅದು ಮಗು ಅಲ್ಲ, ಅವನು ಒಬ್ಬನೇ 10 ಜನ ಹೊಡಿತಾನೆ. ಡೋಂಟ್ ವರಿ, ಅವನ ಬಗ್ಗೆ ಚಿಂತೆ ಬಿಟ್ಬಿಡಿ. ಚಂಪಕ್ ಜಾಮನ್ ಮನುಷ್ಯರ ಉಸಿರಾಟದಿಂದ ಹಿಡಿದು ಎಲ್ಲಾನು ಕೂಡ ಜಾಮ್ ಮಾಡ್ಬಿಡ್ಬಲ್ಲ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಪ್ಲಾನ್ ಸಕ್ಸಸ್ ಆಗೇ ಆಗತ್ತೆ. ಇವಾಗ ಆಗತ್ತೆ ಬ್ಲಾಸ್ಟ್. ಎಲ್ಲ ಮೊಬೈಲಲ್ಲೂ ಬ್ಲಾಸ್ಟ್. ನೆಟ್ವರ್ಕ್ ಅಲ್ಲಿ ಈಗ ಎಂತ ವೈರಸ್ ಕಳಿಸ್ತೀನಿ ಅಂದ್ರೆ ಎಲ್ಲ ಮೊಬೈಲ್ಗಳು ಬ್ಲಾಸ್ಟ್ ಆಗ್ಬಿಡತ್ತೆ. Watch India's largest kids library only on Jio Hotstar. Download the app now.